Hi, hello. Hi, hello, welcome to Ganchali Q YouTube channel. ಮಮ್ಮಿ ಫ್ರೆಂಡ್ ರೆಡಿ ಮಾಡಿರೋದು ಈ ಥರ ಅವಳೇ ಓನಾಗಿ ಮಾಡಿರೋದು. ಹಾಯ್ ಹಲೋ. Hi, hello, welcome to Ganchali Q YouTube channel. ಹೇಳಕ್ಕೆ ಅವಕಾಶ ಕೊಡ್ಲಿಲ್ಲ, ಅವಳೇ ಹೇಳ್ಬಿಟ್ಲು. ವೆಲ್ಕಮ್ ಬ್ಯಾಕ್. ಇವ್ರು ಕೈ ಮಾಡಿಸ್ತಾ ಇದ್ದೀನಿ. ಇವಳು ನಮ್ಮ ಅತ್ತೆ ಮಗಳು. ಅವಳು ನಿನ್ನೆ ತಾನೇ ವೆಲ್ಕಮ್ ಬ್ಯಾಕ್ ಹೇಳೋದು. ಅವಳು ಎಲ್ಲ ಲೋಗಲ್ ಅವಳು ನಾನು ಅಂತ ಕೇಳ್ತಾವಳು. ನಮ್ಮ ಆಂಟಿ ಮಗಳು, ನನ್ನ ಮಗಳು, ಮೊನ್ನೆಯಿಂದ ನನ್ನ ಮಗಳು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಂಜಲಿ ಕ್ಯೂ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಡೇ 2 ಲಾಗ್, ಡೇ 2 ಡೇ 3 ಒಂದೇ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಇವತ್ತು. ಯಾಕಂದರೆ ಡ್ಯೂಟಿಗೆ ಹೋಗಿದ್ದೆ. ಡ್ಯೂಟಿಯಿಂದ ಬಂದು ಈಗ ತಾನೇ ಸ್ನಾನ ಮಾಡಿಬಿಟ್ಟು ಈಗ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಬನ್ನಿ ಡೇ 2 ಡೇ 3 ಹೆಂಗಿರುತ್ತೆ ಅಂತ ಫುಲ್ ಲಾಗಲ್ಲಿ ತೋರಿಸ್ತೀನಿ ಗೈಸ್. ಬಾಯ್ ಬಾಯ್. ಇಲ್ಲಿ ವೆರೋನಿಕಾ, ಐ ಬಂಗಾರಿ, ಥ್ಯಾಂಕ್ಸ್ ಲೇ. ಅದಕ್ಕೂ ನೀವು ಸಜ್ಜಿಗೆ ಮಾಡೋಳೆ ಅಂದರೆ ಮತ್ತೆ ಮಗಳು ನೋಡೋಣ ಇದು ಹೆಂಗೆ ಮಾಡೋಳೆ. ಹಾಯ್, ಹೆಂಗಿತ್ತು ಸಜ್ಜಿಗೆನ ವಿಚಿತ್ರವಾಗಿ ತಿನ್ನೋರು ನೋಡಿದ್ದೀರಾ ನೀವು? ಸಜ್ಜಿಗೆ ಅದು ಇರೋದೇ ನೀರು ಥರ, ಅದಕ್ಕೆ ನೀರು ಹಾಕೊಂಡು ತಿನ್ಸೋ ಮಹಾನ್ ವ್ಯಕ್ತಿ, ಮಹಾನ್ ನಟಿ. ಇವಳಿಗೆ ಅವಾರ್ಡ್ ಕೊಡಿಸ್ಬೇಕು. ಇಬ್ರು ವೇಸ್ಟ್ ಪಡಿಗಳು ಹೆಂಗ್ ಗೊತ್ತವ್ರೆ. ಊಟಕ್ಕೆ ಬ್ರೇಕ್ ಕೊಟ್ಟವ್ರೆ. ಮಾಡ್ತಾರೋದು ವಿಡಿಯೋ ಎಲ್ಲ ಗೊತ್ತವ್ರಿಗೆ. ಅಲ್ಲಿ ಊಟ ಕೊಡ್ತವ್ರೆ, ಎಲ್ಲರೂ ಊಟ ಮಾಡ್ಕೊಂಬಂದು ನಿಂತವ್ರೆ. ಇವರೆಲ್ಲ ಆಂಟೀಸ್ ಲಾಗೋ.
ಟೈಮು ತ್ರಿಬಲ್ಸ್ ಹೋಯ್ತಾ ಇದೀವಿ. ಅದು ತ್ರಿಬಲ್ಸ್ ಅಲ್ಲ, ಇಲ್ಲೊಂದು ಮಿನಿ ಚೋಟ ಬೇರೆ ಕೂತೈತಿ ಇಲ್ಲಿ. ಹಾಂ, 4 ಮೆಂಬರ್ಸು ಒಂದೇ ಗಾಡೀಲಿ. ಮಿನಿ ಚೋಟ ಹೆಂಗೆ ಕೂತೈತೆ, ಅದಕ್ಕೆ ವಾಟರ್ ಬಾಟ್ಲು ಕೊಡ್ತಿರೋದಕ್ಕೆ ಸೈಲೆಂಟ್ ಆಗದೆ. ಇದು ನಮ್ಮ ಕೋಣಮರಮ್ಮ ದೇವಸ್ಥಾನ. ನಾಳೆ ಇಲ್ಲೇ ಬರಬೇಕು ತೆಂಬಿಟ್ಟು ತಗೊಂಡು. ಮಂಟಪ ನಾಳೆ ಮಾಡಿರುವೆ. ಏನು ನನಗೆ ಗೊತ್ತು. ಈಗ ರಂಗದಲ್ಲಿ ಪೂಜೆ ಕುಣಿತ. ಹೇಳೋಣ, ರಂಗದಲ್ಲಿ ಪೂಜೆ ಕುಣಿತ ನೋಡಕ್ ಹೋಗ್ತಾ ಇದೀವಿ. ಬನ್ನಿ ಗೈಸ್, ಹೋಗುವ. ಪೂಜೆ ಕುಣಿತ ಹೆಂಗಿರುತ್ತೆ ಗೊತ್ತಾ ನಮ್ಮೂರಲ್ಲಿ? ಯಪ್ಪ ಆಸಮಾಗಿರುತ್ತೆ ಪೂಜೆ ಕುಣಿತ. ಬನ್ನಿ, ಲೇಟ್ ಟು ಲಾಗ್. ಎಲ್ಲರೂ ಏನು ಫುಲ್ ಎಲ್ಲ ಹೋಗಿ ಕುತ್ಕೊಬಿಟ್ಟಿರ್ತಾರೆ. ಇವು ವೈಕ್ಲನ್ನ ನಂಬ್ಕೊಂಡ್ರೆ ನಾವು ಹೋಗಿ ಹಿಂದೆ ಕುತ್ಕೋಬೇಕು ಲಾಸ್ಟಲ್ಲಿ. ಈಗ ಒಂದು 2:15 ಆಯ್ತೈತೆ. ಇವಾಗ ದೇವರೆಲ್ಲ ಹೋಯ್ತೈತೆ. ದೇವ್ರು ಈಗ ಆರತಿ ತೊಗೊಳಕ್ ಬರ್ತೈತೆ ಮನೆ ಹತ್ರ. ಆರತಿ ನಾವೆಲ್ಲ ಇಂದ್ಲು ಬೀದಿಲೆ ಕೊಟ್ಟು. ಇದು ಡೇ 3 ಲಾಗ್. ಡೇ 2 ಡೇ 3 ಎರಡು ಒಂದೇದ್ರಲ್ಲಿ ಬರುತ್ತೆ. ಯಾಕಂದರೆ ಇದು ಮಧ್ಯಾಹ್ನ ಮೇಲೆ ನಡೆಯೋದು, ಸಾಯಂಕಾಲ ನೈಟ್ ನಡೆದಿರೋದು. ಎಲ್ಲ ತೆಂಬಿಟ್ಟು ಆರತಿ ಎತ್ಕೊಂಡು ಹೋಗೋಕ್ಕೆ ಸೀರೆ ಎಲ್ಲ ಸಗ್ದಿರ್ಕೊತಾ ಇದ್ದೀವಿ. ನರ್ಗೆ ಹಿಡ್ದು ಇವಳು ಇನ್ನೊಬ್ರು ಅತ್ತೆ ಮಗಳು. ಇನ್ನೋಳೆ ಫಿಗರು. ಮಮ್ಮಿ ಅಕ್ಕಿ ಸಸ್ತ. ಮಮ್ಮಿ ಆಯ್ ಮಾಡು. ಮಮ್ಮಿ ಚಿನ್ನು ಆಯ್ ಮಾಡು. ಏನು ಮಾಡ್ತಿದ್ಯಾ ಚಿನ್ನು? ನಾವು ಮಟನ್ ಸಾಂಬಾರ್ಗೆ ಒಟ್ಟು 3 ಥರ ಮಸಾಲೆ ಆಡಿಸ್ಕೊಳ್ಳೋದು. ಕಾಯಿ ಕಡಲೆ ಒಂದ್ಸಲ ಆಡಿಸ್ಕೋತೀವಿ. ಅದಾದ್ಮೇಲೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ ಅದನ್ನ ಆಡಿಸ್ಕೋತೀವಿ. ಆಮೇಲೆ ಪುಡಿ, ಮಾಂಸ ಪುಡಿನ ಒಂದ್ಸಲ ರುಬ್ಕೋತೀವಿ. ಅದನ್ನೆಲ್ಲ ರುಬ್ಕೊಂಡು ಮಾಮೂಲಿ ಈರುಳ್ಳಿ ಹಾಕ್ಬಿಟ್ಟು ಮಟನ್ ಹಾಕ್ಬಿಟ್ಟು ಮಟನ್ನ ಚೆನ್ನಾಗಿ ನೀರು ಬಿಡೋವರೆಗೂ ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಹಾಕ್ತೀವಿ. ಮಟನ್ ಎಲ್ಲ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಈಗ ಮಸಾಲೆ ಎಲ್ಲ ರುಬ್ಕೊಬರ್ತೀನಿ. ಮಮ್ಮಿ ನೋಡಿ ಗೈಸ್, ಇವರೆಲ್ಲ ಇದು ತೆಂಬಿಟ್ಟು ರೆಡಿ ಮಾಡ್ತವ್ರೆ. ಇದು ತೋರಿಸ್ತೀನಿ ನೋಡಿ. ತೆಂಬಿಟ್ಟು ರೆಡಿ ಮಾಡ್ತವ್ರೆ. ಇವ್ರ ಹೆಸರು ಶಾಂತಿ ಅಂತ. ನಮ್ಮ ಚಿಕ್ಕಪ್ಪ. ಇವ್ರು
ನಮ್ಮ ಅಕ್ಕ ಹೆಸರೇ ಗೊತ್ತಿಲ್ಲ ನನಗೆ. ಇವರು ಪೂರ್ವಿ. ಈ ಹಬ್ಬಕ್ಕೆ ಈ ಟೊಮೆಟೆ ಇದು ತಂಪು, ಇದು ತಂಪು ಮಾಡ್ಲೇಬೇಕು. ಈ ಹಬ್ಬಕ್ಕೆ ಮಾರಿ ಹಬ್ಬ ಇದು. ಟೊಮೆಟೊ ಯಾಕೆ ಮಾಡಬಾರ್ದು ನಮ್ಮೂರಲ್ಲಿ? ಊರಾಕಿ ಟೊಮೆಟೊ ಯಾಕೆ ಮಾಡಬಾರ್ದು? ಪೂರೈಕೆ ಟೊಮೆಟೊ ಮಾಡಬಾರ್ದು, ಯಾಕಂದ್ರೆ ತಂಪು ಇದು. ಅಕ್ಕಿನ ಅಕ್ಕ ಹೋಗಿ ತಂಪಾಗ್ಬೇಕು ಅಂತಂದ್ರೆ ತಾಯಿ ತಂಪಾಗ್ಬೇಕು. ಪೂರೈಕೆ ಟೊಮೆಟೊ ಇದಕ್ಕಲ್ಲ, ಅದು ಸೈಡ್ ಊರಾಕಿ ಟೊಮೆಟೊ ಮಾಡಲ್ಲ, ಹಸಕಿ ಟೊಮೆಟೊ. ಹಸಕಿ ಟೊಮೆಟೊ ಮಾಡೋದು. ಪೂರೈಕೆ ಟೊಮೆಟೊ ಇದು 3 ಜನ ಮಾಡ್ತಾವ್ರೆ. ಒಂದು ತೆಂಬಿನ 2 ಮನೆಗೆ. ಆದರೆ ನಂದೇ ಚೆನ್ನಾಗಿ ಬರ್ತಾರೆ. ನಾನು ಮಾರಮ್ಮಂಗೆ ಮಾಡ್ತಾಯಿದ್ದೀನಿ. ನೀನು ಕಾಣ್ ಮಾಡೋದು ನೀನು ಎಲ್ಲ ದೇವ್ರಿಗೂ ಆಗ್ಲಿ. ನಾನು 1 ದೇವ್ರು 2 ದೇವ್ರಲ್ಲ, ಎಲ್ಲ ದೇವ್ರಿಗೂ ಆಗ್ಲೇ ತರಿಸ್ತೀನಿ. ಎಲ್ಲ ದೇವ್ರು ಒಂದೇ, ಯಾವ ತರ ನೂನೊಂದ್ ತರ, ಆದ್ರೆ ದೇವ್ರು ಇರೋದು ಒಂದೇ. ಆಯ್ತು, ನಾನು ಅದೆಲ್ಲ ನಿಂಗೆ ಕೇಳಿಲ್ಲ ಬಿಡು. ಮಾಡಾದ್ಮೇಲೆ ಡಿಸೈನ್ ಎಲ್ಲ ಮಾಡಿ ತೋರಿಸ್ತೀನಿ. ಡಿಸೈನ್ ಮಾಡ್ತಾರಂತೆ ನೋಡಿರಿ ಗೈಸ್. ನಮ್ಮ ಪುಟ್ಯಾಗ ನೆಟ್ವರ್ಕ್ ಕಟ್ಟಕ್ಕೆ ಬರ್ತಾಯಿಲ್ಲ. ಅಲ್ಲಿ ನೋಡ್ರಿ ಹೆಂಗೆ ಕಟ್ತಾವೆ. ನಾನಾರ ಕಟ್ತವನೆ. ಅವ್ರು ಇನ್ನೂ ಕಲಿಸ್ತವ್ರು ಇರೋ. ಅಷ್ಟು ಜಾಸ್ತಿ ಇರೋದು ಕಲಿಸ್ತಾವ್ರೆ. ಇದು ಸ್ವಲ್ಪ ಹಾಕೊಂಡವ್ರಿ. ಇವಕ್ಕ ಇನ್ನೂ ಸ್ವಲ್ಪ, ಯಾಕೆಂದರೆ ನಾವೆಲ್ಲ ಚಿಕ್ಕವರಲ್ವ, ಚಿಕ್ಕ ಕಟ್ತಾರೆ. ಶಾಂತಿ ಸಾಹಸ ಮಾಡ್ತಾ ಇರೋದು. ನಿಮ್ಮೂರಲ್ಲಿ ಹಬ್ಬ ಹೇಗೆ ಮಾಡ್ತಾರೆ ಕಮೆಂಟ್ ಮಾಡಿ. ಎಲ್ಲ ಊರಲ್ಲಿ ಹಿಂಗೆ ತಾನೆ. ಮಾರಿ ಹಬ್ಬ ನಿಮ್ಮೂರಲ್ಲಿ ಹೆಂಗೆ ಮಾಡ್ತಾರೆ ಕಮೆಂಟ್ ಮಾಡಿ. ಆಮೇಲೆ ನೀವು ಯಾವ ಪೇಮೆಂಟ್ ಮಾಡ್ತೀರಾ? ಯಾವ ತೆಂಬಿಟ್ಟು ಮಾಡ್ತೀರಾ ಅನ್ನೋದು ಕಮೆಂಟ್ ಮಾಡ್ಬೇಕಂತ. ಬಾಯಿ ಬಿಡ್ಕೋಬಾರ್ದು. ಏನು ಬಾಯ್ ಬಿಡ್ಬಾರ್ದು. ನಂದು ಆಯಿತು. ನಮ್ಮ ಪುಟ್ಟಾಗ ಕಮೆಂಟ್ ಮಾಡ್ತಾರೆ. ಸರಿ, ನೆಕ್ಸ್ಟ್ ಸಿಗೋಣ. ಬಾಯ್. ನಮ್ಮ ಅಜ್ಜಿ ಈಗ ಬಂದವ್ರೆ, ಹೂವ ಪೋಣಿಸ್ಕೊಡ್ತವ್ರೆ. ನಮ್ಮೂರಲ್ಲೆಲ್ಲ ಹಿಂಗೇನೆ. ಯಾವ್ದು ಕಣಮರ್ಮಂಗೆ ಅಷ್ಟೇ ಉದ್ದ ಬೇಡ, ದಪ್ಪ ಇರ್ಲಿ. ಫುಲ್ ಬೆಟ್ಟ ಹೋಗ್ತವ್ರ ಅಕ್ಕ. ತೆಂಬಿಟ್ಟಿಗೆಲ್ಲ ಹೂವನ್ನ ರೆಡಿ ಮಾಡ್ತಾ ಇದೀವಿ. ನೋಡಿ ತೆಂಬಿಟ್ಟು ಆಲ್ರೆಡಿ ರೆಡಿ. ನಮ್ ದೊಡ್ಡಮ್ಮ ಈಗ ಬಂದವ್ರೆ ಗೈಸ್. ನೆನ್ನೆ ಬನ್ನಿ ಅಂತ ಹೇಳಿರೋದು, ಇವತ್ತು ಬಂದವ್ರೆ. ಎಂತ ದೊಡ್ಡಮ್ಮ ಹಿಂಗೆ ಇರ್ಬೇಕು, ದೊಡ್ಡಮ್ದಿರಲ್ಲ. ಹಬ್ಬ ಯಾಕೆ ಮಾಡಿಲ್ಲ ಚಿನ್ನ? ನೆನ್ನೆ ಎಷ್ಟು ಮೇರಂಗೆ ಬಂದಿತ್ತು ಗೊತ್ತಾ? ಫ್ರೆಂಡ್ ರೆಡಿ ಮಾಡಿರೋದು ಈ ಥರ, ಅವಳೇ ಓನಾಗಿ ಮಾಡಿರೋದು. ಅವಳೇ ಇವಳು. ಏನು ಮೈಕ್ಲೆಲ್ಲ ತೆಂಬಿಟ್ಟಾಡ್ತಿ ಫ್ರೆಂಡ್ಸ್. ಎಷ್ಟು ತೆಂಬಿಟ್ಟಾಡ್ತಿ ಗೊತ್ತಾ? ಹಿಂದೆ ಇಲ್ಲ ಐತೆ ತೆಂಬಿಟ್ಟಾಡ್ತಿ. ಈಗಲೂ ತೆಂಬಿಟ್ಟೆಲ್ಲ ಒದ್ಗೋಯ್ತಾವೆ. ಇಲ್ಲಿರೋರ ಹತ್ರ ಎಲ್ಲ ತೆಂಬಿಟ್ಟು ಹಾಕಿಸ್ಕೊಂಡಾವೆ. ಚೆನ್ನಾಗೈತೆ.
ಕರೆಂಟ್ ಹೋಗೈತೆ, ಮಳೆ ಬರ್ತೈತೆ. ಎಲ್ಲ ಅಡುಗೆ ರೆಡಿ ಮಾಡಿಸ್ತವ್ರೆ. ಇಲ್ಲಿ ಈಗ ಒಳಗೆ ಮಳೆ ನೀರು ಕೊಡ್ತಾರೆ. ಮಳೆ ನೀರು ಕುಡಿದ್ರೆ ಏನು ಹೋಗಲ್ವಾ? ಇಲ್ಲಿಗೆ ಹಬ್ಬ ಕಂಪ್ಲೀಟ್ ಆಯಿತು. ಏ ಭಾಗ್ಯಂಟಿ, ವೆಲ್ಕಮ್ ಟು ಹೋಮ್. ಹಾಯ್. ಇವತ್ತೇನೇನು ಅಡುಗೆ ದೊಡ್ಡಮ್ಮ? ಏನೇನು ಅಡುಗೆ ಇವತ್ತು? ಮೊಟ್ಟೆ, ತಲೆಕಾಲು ಸಾಂಬಾರು, ಮಟನ್ ಸಾಂಬಾರು. ಇದು ಪೂರ್ತಿ ಮಟನ್ ಸಾಂಬಾರು ಗೈಸ್. ಸುಡ್ತೈತೆಲ್ಲ. ಇದು ಪೂರ್ತಿ ಮಟನ್ ಸಾಂಬಾರು. ಅದು ಮಿದ್ಲೆ ಅಷ್ಟು ಬಂದೈತೆ. ಗೊಜ್ಜಲ್ಲ, ಇದು ಗೊಜ್ಜು. ಅದು ಮೊಟ್ಟೆ ಬೇಯಕ್ಕಿತ್ತವ್ರೆ. ಇಷ್ಟು ಜನ ರಿಲೇಟಿವ್ಸ್ ಅವರೇ. ಮನೆಯೆಲ್ಲ ಬಿಸಿ ಬಿಸಿ ಆಗೈತೆ, ಯಾಕಂದ್ರೆ ನಂಟರು ಜಾಸ್ತಿ ಅವರೇ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಏ ಹಾಯ್ ಗರ್ಲ್ಸ್, ಆಂಟೀಸ್, ಹಾಯ್ ಆಂಟೀಸ್, ಹಾಯ್ ಮಾಡಂಟಿ. ನಾನು ಏ ಇವು ಐದಂಗೆ ಏನಾಯ್ತು? ಏ ಓಲೈ ನಿನ್ನ ಇನ್ ಹಾಯ್ ಆಂಟೀಸ್, ಎಲ್ಲ ಆಂಟೀಸ್ ಹಾಯ್ ಮಾಡಿ. ಏ ನೋಡ್ತಾನೆ ಅವನು ಸುಮ್ಮನೆ ಆಡೋದು. ಹಾಯ್ ಬ್ರೋಡಿ. ಪೂರ್ವಿ ಹೆಂಗಿತ್ತು ಇವತ್ತಿನ ಡೇ? ಅವಸ್ತ ಡೇ ಸೂಪರ್. ಎಲ್ಲ ನಾನ್ ವೆಜ್ ತಿನ್ಕೊಂಡು ನಾವು ತಿನ್ನೋದು. ನೀನು ತಿನ್ನಲ್ವಾ? ನಾನೊಬ್ಳೆ ಗೈಸ್ ತಿನ್ನಲ್ಲ ಇವತ್ತು. ಮಂಗಳವಾರ ಅಂದ್ಬಿಟ್ಟು ನಾನೊಬ್ಳೆ ತಿನ್ನಲ್ಲ. ಇವರೆಲ್ಲ ನನ್ನ ಬಿಟ್ಟು ತಿಂತಾರೆ. ಪಾಪಿಗಳು ತಿನ್ಬಿಟ್ಟು ಇವರೆಲ್ಲ. ನನ್ನ ಮಗ ಮಲಿಕೋತಾವನೆ. ಇದನ್ನ ಕೆಣಕಿ ಎದೋಡಿಸ್ತಾವೆ. ಏನ್ ಡ್ರಾಮಾ ಮಾಡಿದ್ರು? ಬರೋಕ್ಕಾಗಲ್ಲ, ಕಾಸಿಲ್ಲ, ಪೇಮೆಂಟ್ 2 ತಿಂಗಳಿಂದ. ಆಧಾರ್ ಕಾರ್ಡ್ ತಾನೆ? ಎಂತ ಖರ್ಚು ಬೇಡ. ಏನು ಖರ್ಚು ಮಾಡ್ತೀಯಾ? ಕಾಸಿಲ್ಲ ಅಂದ್ರೆ ಏನಾದ್ರೂ ಬಂದ್ಬಿಡ್ತೀವಿ. ಈಗ ಬಂದವ್ರೆ ಎಲ್ಲ. ಬರೀ ನೈಟ್ ಟೈಮಲ್ಲೇ ಬರೋದು ಇವರು. ನಾನು ಇನ್ನೂ ಬೇಗನೆ ಬಂದಿದ್ದೆ. ಎಷ್ಟು 9 ಗಂಟೆಗೆಲ್ಲ ಬಂದ್ಬಿಟ್ಟಿದೆ. ನೀನು ಲೇಟಾಗಿ ಬಂದಿದ್ಯಾ? ನಂದಿ ಸಾಂಬ್ರಕ್ಕ. ಅಲ್ಲಿರೋ ಅಷ್ಟು ಜನನು ಬರೀ ಮಟನ್ ಸಾಂಬಾರು ತಿಂತವ್ರೆ. ನಾನೊಬ್ಳೆ ವೆಜಿಟೇರಿಯನ್. ಅವರೆಲ್ಲ ನಾನ್ ವೆಜ್. ನಾನೊಬ್ಳೆ ವೆಜ್. ನೈಟ್ 12 ಗಂಟೆಲಿ ನನ್ನ ಆರ್ಕೆಸ್ಟ್ರಾ ನೋಡೋ ಕರ್ಕೊಂಡು ಹೋಯ್ತವ್ರೆ. ಅಯ್ಯೋ ಅಂಕಲ್ ನಿದ್ದೆ ತೊಳೆಯಕ್ಕೆ ಎಲ್ಲ 3 ದಿನದಿಂದ ನಿದ್ದೆ ಇಲ್ಲದೆ. ನಮ್ಮ ಮಾರಮ್ಮನ ದೇವಸ್ಥಾನ. ದೈವ ನರ್ತಕ ಮಾತು.
ಸಿಗುವಂತವನಾಗ್ಲಿ, ನರ್ತಕನಾದ್ರೆ ನಾನು ನಿಮಗೆ ಸಿಗುವಂತವನಾಗ್ಲಿ, ದೈವವಾದ್ರೆ ಬೆಳಕು ದಯಮಾಡಿ ಲೆಕ್ಕ ಯಾರು ಹೋಗಬಾರ್ದು. ಆಗಲಿದ ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು. ಕಾಣ್ತದಾ? ದಯಮಾಡಿ ಇಷ್ಟ ಆಗಿದ್ರೆ ಜೋರದ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಂತ ಇದೀವಿ.